ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಕೃಷ್ಣ ಸುಂದರಿ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿರುವಾಗ ಒಂದು ರೀತಿ ಸದ್ ಮಾಡ್ತಾ ಇದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಇನ್ನೊಂದು ರೀತಿಯಲ್ಲಿ ಸದ್ ಮಾಡ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಗೆ ಹೋಗುವಾಗ ಯಾವ ರೀತಿ ಪರಿಸ್ಥಿತಿ ಇತ್ತು, ಹೋಗೋದಕ್ಕೆ ಮುಂಚೆ ಜನ ಅವರನ್ನ ಯಾವ ರೀತಿ ನೋಡ್ತಾ ಇದ್ರು, ಹೇಗೆಲ್ಲ ಟ್ರೋಲ್ಗೆ ತುತ್ತಾಕಿದ್ರು, ಎಲ್ಲವನ್ನ ಕೂಡ ನೋಡಿದ್ದೀವಿ. ಆದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾ ಇದ್ದಂತೆ ರಕ್ಷಿತಾ ಅವರ ಇಮೇಜ್ ಕಂಪ್ಲೀಟ್ ಆಗಿ ಬದಲಾಗಿದೆ. ರಕ್ಷಿತಾ ಅವರು ಬಿಗ್ ಬಾಸ್ಗೆ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದವರು ರಕ್ಷಿತಾ ಅವರ ಆಯ್ಕೆ ಸರಿಯಾಗಿದೆ ಅನ್ನೋ ರೀತಿಯಲ್ಲಿ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಅವರಿಗೆ ಪ್ರೀತಿ ತೋರಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಬಿಗ್ ಬಾಸ್ ಮನೆ ಒಳಗಿದ್ದಂತಹ ಸಂದರ್ಭದಲ್ಲಿ ರಕ್ಷಿತಾ ಅವರಲ್ಲಿರುವಂತಹ ಅಭಿನಯದ ಸ್ಕಿಲ್ ಅನಾವರಣಗೊಂಡಿತ್ತು. ರಘು ಹಾಗೆ ರಕ್ಷಿತಾ ಅವರು ಒಂದು ಸ್ಕಿಟ್ ಅನ್ನ ಮಾಡ್ತಾರೆ, ನಿಮ್ಗೆಲ್ಲ ನೆನಪಿರ್ಬೋದು, ಅಪ್ಪ ಮಗಳ ಸ್ಕಿಟ್. ಆ ಸ್ಕಿಟ್ ಅಲ್ಲಿ ರಕ್ಷಿತಾ ತುಂಬಾ ಅದ್ಭುತವಾಗಿ ಅಭಿನಯಿಸ್ತಾರೆ. ವಾವ್, ಈ ಹುಡುಗಿ ಆಕ್ಟಿಂಗೂ ಕೂಡ ಸೈ ಅನ್ನೋ ಮಾತನ್ನ ವೀಕ್ಷಕರು ಹೇಳಿದ್ರು, ಅವರ ಅಭಿನಯವನ್ನ ಕೊಂಡಾಡಿದ್ರು. ಅದಾದ ಬಳಿಕ ಸಾಕಷ್ಟು ಸಂದರ್ಶನಗಳಲ್ಲಿ ರಕ್ಷಿತಾ ಅವರಲ್ಲಿ ಎಲ್ಲರೂ ಕೂಡ ಕೇಳ್ತಾ ಇದ್ದದ್ದು, ರಕ್ಷಿತಾ ಅವರೇ, ನಿಮಗೆ ಸಿನಿಮಾಗಳಲ್ಲಿ ಅವಕಾಶ ಬಂದರೆ ಅಭಿನಯಿಸ್ತೀರಾ, ಸೀರಿಯಲ್ ಮಾಡ್ತೀರಾ, ಹೀಗೆಲ್ಲ ಪ್ರಶ್ನೆಗಳು ಎದುರಾದಾಗ, ಇಲ್ಲ ನನಗೆ ಅಭಿನಯದಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಎಲ್ಲಾದರೂ ನನಗೆ ಹೊಂದುವಂಥ ಪಾತ್ರ ಬಂದರೆ, ನಾನು ಹೇಗಿದ್ದೀನೋ ಹಾಗೇ ತೋರಿಸುವಂಥ ಪಾತ್ರ ಬಂದರೆ ನಾನು ಮಾಡ್ತೀನಿ, ಹೊರತಾಗಿ ಬೇರೆ ರೀತಿಯಾದಂಥ ಪಾತ್ರಗಳನ್ನು ಮಾಡೋದಕ್ಕೆ ನನಗಾಗಲ್ಲ ಅನ್ನೋ ಮಾತನ್ನು ಹೇಳಿದರು. ಅದ್ರ ಬಗ್ಗೆ ನಾನಿನ್ನೂ ಯೋಚನೆ ಮಾಡಿಲ್ಲ ಅಂತ. ಆದರೆ ರಕ್ಷಿತಾ ಅವರಲ್ಲಿ ಎಷ್ಟು ಒಳ್ಳೆ ಅಭಿನಯದ ಸ್ಕಿಲ್ ಇದೆ ಅನ್ನೋದು ಆ ಸ್ಕಿಟ್ ಮೂಲಕ ಗೊತ್ತಾಗಿತ್ತು. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಇನ್ನಷ್ಟು ಅವರು ಅಭಿನಯದಲ್ಲಿ ಚತುರೆ ಅನ್ನೋದನ್ನು ತೋರಿಸಿದ್ದಾರೆ, ಅದು ರೀಲ್ಸ್ ಮೂಲಕ. ನಿಮಗೆಲ್ಲ ಗೊತ್ತೇ ಇದೆ, ಗಿಚ್ಚಿ ಗಿಲಿಗಿಲಿ ಖ್ಯಾತಿಯ ರಾಘವೇಂದ್ರ ಅವರ ಜೊತೆ ಸೇರಿಕೊಂಡು ರಕ್ಷಿತಾ 2 ರೀಲ್ಸನ್ನು ಮಾಡಿದ್ದಾರೆ. ಆ ರೀಲ್ಸ್ಗೆ ಯಾವ ಲೆವೆಲ್ಗೆ ರೆಸ್ಪಾನ್ಸ್ ಸಿಕ್ಕಿದೆ ಅಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಗಮನಿಸಿರ್ಬೋದು. ಮೊದಲ ರೀಲ್ ಏನಿತ್ತು ಅದಕ್ಕೆ ಸಿಕ್ಕಾಪಟ್ಟೆ ಅಭಿಪ್ರಾಯಗಳು ವ್ಯಕ್ತವಾಗಿದ್ವು, ಒಳ್ಳೊಳ್ಳೆ ಕಮೆಂಟ್ಸ್ಗಳು ಬಂದಿದ್ವು. ರಕ್ಷಿತಾ ಹಾಗೆ ರಘುವರ ಕಾಂಬಿನೇಷನ್ ಸಿಕ್ಕಾಪಟ್ಟೆ ವರ್ಕೌಟ್ ಆಯಿತು, ಜನ ಕೂಡ ಮೆಚ್ಚುಗೆನ ವ್ಯಕ್ತಪಡಿಸಿದ್ರು. ಕುಶಲವೇ ಕ್ಷೇಮವೇ ಸಾಂಗಿಗೆ ಅವರು ರೀಲನ್ನು ಮಾಡಿದರು. ಆ ರೀಲ್ 24 ಮಿಲಿಯನ್ಗಿಂತಲೂ ಹೆಚ್ಚು ವ್ಯೂಸನ್ನು ಪಡ್ಕೊಳ್ತು. ಅದಾದ ಬಳಿಕ ಜನ, ನೀವು ಇನ್ನಿಷ್ಟು ರೀಲ್ಸನ್ನು ಮಾಡಿ, ನಿಮ್ಮ ರೀಲ್ಸ್ ಚೆನ್ನಾಗಿದೆ, ನಿಮ್ಮಿಬ್ಬರ ಕಾಂಬಿನೇಷನ್ ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ, ನೀವು ಜೊತೆಯಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ರೀತಿಯಾದಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು. ತುಂಬ ಜನ ಹೇಳಿದ್ರು ನಿಮ್ಮಿಬ್ಬರನ್ನ ಜೊತೆಯಾಗಿ ನೋಡೋದಕ್ಕೆ ಖುಷಿ ಆಗತ್ತೆ ಅಂತ. ಅದಾದ ಬಳಿಕ ಇದೀಗ ಮತ್ತೊಂದು ರೀಲನ್ನು ಮಾಡಿದ್ದಾರೆ, ಅದು ರಕ್ಷಿತಾ ಅವರ ಫೇವ್ರೇಟ್ ಸಾಂಗ್ ಸೇವಂತಿಯೇ ಸೇವಂತಿಯೇ. ಯಾವುದೇ ವೇದಿಕೆಗೆ ಹೋದರೂ ಕೂಡ ರಕ್ಷಿತಾ ಆ ಸಾಂಗನ್ನು ಹಾಡ್ತಾರೆ. ಆ ಸಾಂಗನ್ನೇ ಎತ್ಕೊಂಡು ರಘು ಹಾಗೇನೆ ರಾಘವೇಂದ್ರ ಅವರು ಹಾಗೆ ರಕ್ಷಿತಾ ಅವರು ಒಂದು ರೀಲನ್ನು ಮಾಡಿದ್ದಾರೆ. ಆ ರೀಲ್ ಸಿಕ್ಕಾಪಟ್ಟೆ ವ್ಯೂಸನ್ನು ಪಡ್ಕೊಂಡಿದೆ. ಅದು ಈಗಾಗಲೇ ಸುಮಾರು 16 ಮಿಲಿಯನ್ನಷ್ಟು ರೀಚ್ ಆಗಿದೆ ಇನ್ಸ್ಟಾಗ್ರಾಮ್ನಲ್ಲಿ. ಒಂದು ರೀಲ್ ಅಪ್ಲೋಡ್ ಮಾಡಿ ಕೆಲವೇ ಗಂಟೆಗಳಲ್ಲಿ ಇಷ್ಟೊಂದು ರೆಸ್ಪಾನ್ಸ್ ಸಿಗ್ತಾ ಇದೆ ಅಂದರೆ ನಿಜಕ್ಕೂ ಅದು ರಕ್ಷಿತಾ ಅವರಿಗೆ ಎಷ್ಟರ ಮಟ್ಟಿಗೆ ಫ್ಯಾನ್ಸ್ ಇದ್ದಾರೆ, ಅವರ ಆ ಒಂದು ಅಭಿನಯಕ್ಕೆ ಜನ ಎಷ್ಟರ ಮಟ್ಟಿಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ನೀವು ಸಾಕಷ್ಟು ಕಮೆಂಟ್ಸ್ಗಳನ್ನು ಅಲ್ಲಿ ಓದಿರ್ಬೋದು. ಆ ಕಮೆಂಟ್ಸ್ಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಖುಷಿಯಾಗಿದ್ದಾರೆ ರಕ್ಷಿತಾ ಅವರ ಫ್ಯಾನ್ಸ್ ಅಂತ. ನಾನು ಈ ವಿಡಿಯೋವನ್ನು ಹೆಚ್ಚು ಸಲ ನೋಡಿದೆ, 5 ಸಲ ನೋಡಿದೆ, 6 ಸಲ ನೋಡಿದೆ, ಹೀಗೆ ಸಾಕಷ್ಟು ಕಮೆಂಟ್ಗಳು ಪಾಸಿಟಿವ್ ಆಗೇ ಬಂದಿದೆ. 99% ಕಮೆಂಟ್ಗಳು ಪಾಸಿಟಿವ್ ಆಗೇ ಬಂದಿದೆ. ಇನ್ನು ರಕ್ಷಿತಾ ಅವರ ಫೇವ್ರೆಟ್ ಅಣ್ಣ ರಘು ಅವರು ಕೂಡ ಅದಕ್ಕೆ ಕಮೆಂಟ್ ಮಾಡಿದ್ದಾರೆ, ಸೂಪರ್ ಜೋಡಿ ಅನ್ನೋ ರೀತಿಯಲ್ಲಿ. ಸಾಕಷ್ಟು ಜನ ಅದಕ್ಕೆ ಕಮೆಂಟ್ ಮಾಡಿದ್ದಾರೆ, ಇನ್ನಷ್ಟು ರೀಲ್ಸ್ ಬರಲಿ, ನಮ್ಮ ಕೃಷ್ಣ ಸುಂದರಿ ರೀಲ್ಸ್ ನೋಡೋದಕ್ಕೆ 2 ಕಣ್ಣು ಸಾಲದು, ಸೂಪರ್ ಜೋಡಿ. ಇನ್ನೊಬ್ರು ಅಲ್ಲಿ ಕಾಮಿಡಿ ಕಮೆಂಟ್ ಹಾಕಿದ್ದಾರೆ, ಶ್ರೀಗಂಧಕ್ಕಿಂತ ಹನುಮಂತ ನೀನು. ಅಂದರೆ ಸೇವಂತಿ ಸೇವಂತಿ ಸಾಂಗ್ ಹಾಡುವಾಗ ಲಿರಿಕ್ಸ್ ರಕ್ಷಿತಾ ಅವರಿಗೆ ಕರೆಕ್ಟ್ ಬರ್ತಾ ಇರಲಿಲ್ಲ, ಆಗ ಅವರು ಹನುಮಂತ ಅಂತ ಹೇಳ್ತಾ ಇದ್ರು. ಅದನ್ನು ಕಮೆಂಟ್ ಮೂಲಕ ಹೇಳಿ ರಕ್ಷಿತಾ ಅವ್ರ ಬಗ್ಗೆ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಸಾಕಷ್ಟು ಜನ ರಕ್ಷಿತಾ ಅವರಿಗೆ ಒಳ್ಳೆಯ ಕಮೆಂಟ್ಗಳನ್ನು ಹೇಳಿದ್ದಾರೆ. ಒಳ್ಳೆಯ ನಟಿ ಸಿಕ್ಕರು, ಅವರಲ್ಲಿ ಒಳ್ಳೆಯ ಸ್ಕಿಲ್ ಇದೆ, ಒಳ್ಳೆಯ ನಟಿ ಆಗ್ಬೋದು ಮುಂದೆ, ಆ ರೀತಿಯಾದಂಥ ಕಮೆಂಟ್ಗಳನ್ನು ನೋಡ್ಬೋದು. ಒಂದಷ್ಟು ಜನ ಅದು 25 ಮಿಲಿಯನ್ ರೀಚ್ ಆಗ್ಬೋದು, ಅದನ್ನು ಕ್ರಾಸ್ ಆಗಿ ಹೋಗ್ಬೋದು, ಅಷ್ಟು ಚೆನ್ನಾಗಿದೆ ಅಂತ. ಇನ್ನು ರಕ್ಷಿತಾ ಅವರ ಮೇಕಪ್ ಇರ್ಬೋದು, ಅವರ ಹೇರ್ ಸ್ಟೈಲ್, ಅವರ ಡ್ರೆಸ್ ಎಲ್ಲವೂ ಕೂಡ ಚೆನ್ನಾಗಿದೆ, ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ರಾಘವೇಂದ್ರ ಹಾಗೂ ರಕ್ಷಿತಾ ಅವರ ಆ ಒಂದು ಕಾಂಬಿನೇಷನ್ ಸಿಕ್ಕಾಪಟ್ಟೆ ವರ್ಕೌಟ್ ಆಗಿದೆ. ಇದು ಇನ್ನಷ್ಟು ರೀಲ್ ಮಾಡೋದಕ್ಕೆ ಇಬ್ಬರಿಗೂ ಕೂಡ ಒಂದು ಒಳ್ಳೆಯ ಪ್ರೋತ್ಸಾಹ ಕೊಟ್ಟಂಗಾಗಿದೆ. ಜನರ ರೆಸ್ಪಾನ್ಸ್ ನೋಡ್ತಾ ಇದ್ರೆ ಇನ್ನಷ್ಟು ರೀಲ್ಸ್ಗಳು ಬರಲಿ ಅಂತ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಇದೆಲ್ಲವೂ ನೋಡ್ತಾ ಇದ್ರೆ ರಕ್ಷಿತಾ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ಅವರಿಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಇದೆ, ಅವರಲ್ಲಿರುವಂಥ ಇನ್ನಷ್ಟು ಪ್ರತಿಭೆಗಳು ಅನಾವರಣ ಆಗ್ತಾ ಇದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಒಂದು
ರೀಲ್ 24 ಮಿಲಿಯನ್ ರೀಚ್ ಆಗುತ್ತೆ ಕೆಲವು ದಿನಗಳಲ್ಲಿ. ಅಂದರೆ ಅವರ ಸಾಧನೆ ಎಂಥದ್ದು, ಅವರಿಗೆ ಎಷ್ಟರ ಮಟ್ಟಿಗೆ ಜನ ಪ್ರೀತಿ ತೋರಿಸ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನಷ್ಟು ಹೊಸ ರೀಲ್ ಮೂಲಕ ರಕ್ಷಿತಾ ಅವರು ಎಲ್ಲರ ಮುಂದೆ ಬರಲಿ ಅನ್ನೋದು ಅವರ ಅಭಿಮಾನಿಗಳ ಆಶಯ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ನೀವೆಲ್ಲರೂ ಕೂಡ 2 ರೀಲನ್ನು ನೋಡಿರ್ತೀರಿ ಅಂತ ಭಾವಿಸ್ತೀನಿ. ನಿಮಗೇನು ಅನ್ನಿಸ್ತು ರಕ್ಷಿತಾ ಅವರ ರೀಲನ್ನು ನೋಡಿ ಅಂತ ಕಮೆಂಟ್ ಮಾಡಿ.